ಹಾಯ್ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಕಿಂಗ್ ಆಫ್ ಕರ್ನಾಟಕ. ಇವತ್ತು ನಾವು ಆಫ್ಲೈನ್ ಪ್ರ್ಯಾಂಕ್ ಮಾಡೋಣ ಅಂತ ಬಂದಿದ್ದೀವಿ. ನಾನು ಮತ್ತು ನಮ್ಮ ಫ್ರೆಂಡ್ಸ್ಗಳು ಮತ್ತು ಅವ್ರದ್ದು 3 ಗಂಟೆ ಇರ್ತೀವಿ. ಅದಾದಮೇಲೆ ನಾವು ಹೊಡಿಯೋಕ್ಕಂತ ಹೋಗ್ತೀವಿ. ಗಾಯ್ಸ್, ನೀವೇನಾರು ಚಾನಲ್ಗೆ ಏನಾರು ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಗಾಯ್ಸ್, ವೀಡಿಯೋನ ಶುರು ಮಾಡೋಣ. ಬನ್ನಿ ಗೈಸ್, ನೋಡೋಣ. ಈಗ ನಾವು 4 ಜನ ನಿಂತಿದ್ದೀವಿ ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾನು ಹೇಳಿದ್ದೀನಿ ಹಂಗೆ ನಿಂತ್ಕೊಳ್ರಪ್ಪ ಅಂತ. ನೋಡೋದಾ ಬನ್ನಿ ಗೈಸ್. ಹಂಗೆ ನಮ್ಮ ಹುಡುಗರು ರಿಮೋಟ್ ಹಾಕ್ತವ್ರೆ, ನಾನು ಜೊತೆಗೆ ಹಾಕಕ್ಕೆ ಶುರು ಮಾಡಿದೆ. ಬನ್ನಿ ಗೈಸ್, ನಾನು ಅನ್ಕೋತೀನಿ ಅವ್ರಿಗೆ ಗೊತ್ತಿಲ್ಲ ಅಂತ. ನೋಡೋದಾ ಬನ್ನಿ ಬನ್ನಿ ಗೈಸ್, ಹೋಗೋದ ಹಂಗೆ ಮುಂದಕ್ಕೆ ಹೋಗೋದ. ಝೋನ್ ಬಂತು ಗೈಸ್, ಬನ್ನಿ ಹೋಗೋದ ಮುಂದಕ್ಕೆ ಗೈಸ್. ಯಾಕಂದರೆ ಝೋನು ಹೆಲ್ಮೆಟ್ ಆಗೋಯ್ತು ಅಂದರೆ ಆಮೇಲೆ 12 ಸ್ಕೋರ್ ಹೋಗುತ್ತೆ. ಅದಕ್ಕೆ ಬನ್ನಿ ಗೈಸ್, ನಿಂತ್ಕೊಂಡಿರೋದ ಬರ್ತಾವ್ರೆ. ಬಂದ ಗೈಸ್, ಬಂದ ಹೊಡೆದ ಗೈಸ್. ಕಟನ ಇಲ್ಲ. ಓಹೋ, ಏನು ಗೈಸ್ ಏನು. ಬನ್ನಿ ಗೈಸ್, ಅವ್ರದ್ದು ಒಂದು ಇದೆ. ನೋಡೋಣ ಭುಜ ಹೊಡಿತೀವ ಏನು ಕತೆ ಗೊತ್ತಿಲ್ಲ ನನಗೂ. ನೋಡೋಣ ಬನ್ನಿ ಗೈಸ್. ನಮ್ಮ ಹುಡುಗರಿಗೆಲ್ಲ ಹೇಳಿದೆ ಗೈಸ್, ಇದು ಸೇರಿ ನಾವು ಹೋದ ಮ್ಯಾಚು ಆಡಿದ್ವಿ. ಬಟ್ ಆದರೆ ಅವರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 2 ರೌಂಡ್ ಹೊಡೆದ್ರು ಮತ್ತು 2 ರೌಂಡ್ ಝೋನ್ಗೆ ಹೋದರು. ಅದಕ್ಕೋಸ್ಕರ ಈ ಮ್ಯಾಚು ಬಂದ್ವಿ ನಾವೇ ಹೊಡೆಯೋಣ ಅಂತ. ಮ್ಯಾಚ್ ಭುಯ ಹೊಡ್ಕೊಂಡು ಇಲ್ಲಿಗೆ ಬಂದ್ವಿ. ಅವ್ರ ಕಡೆಯೂ ಒಳ್ಳೆ ಪ್ಲೇಯರ್ ಚೆನ್ನಾಗಿದ್ದಾರೆ. ಬನ್ನಿ ಗೈಸ್, ಇವಾಗ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ನಾವು ನಿಂತ್ಕೊಂಡಿದ್ದೀವಿ ಅಂತ. ನಮ್ಮ ಫ್ರೆಂಡ್ ಹೋಗ್ತಾಯಿದ್ದೆ ಗೈಸ್ ಮುಂದ್ಗಡೆ. ಅವ್ನು ಕರೆದ್ಬಿಟ್ಟು ಬಾರ ಇಲ್ಲಿಗೆ ಅಂತ ಹೇಳಿದೆ. ಬರ್ತಾವನೀಗ. ಅಲ್ಲೇ ಹೊಡೆದುಬಿಟ್ರು. ಹೊಡೆದೇ ಬಿಟ್ಟ ಗೈಸ್. UMP ಗಾಡ್ ಅಂತ ಹೆಸರು ಇಟ್ಕೊಂಡಿದ್ದೀನಿ. ಇವ್ರಿಗೆ UMPಲಂತೂ ಹೆಡ್ ಶಾಟ್ ಹೊಡೆದೇ ಬಿಡಲ್ಲ. ಬನ್ನಿ ಗೈಸ್, 2 ರೌಂಡ್ ಕೂಡ ಆಗೋಯ್ತು. ಅವ್ರ ಕಡೆ ರಿಪೋರ್ಟ್ ಬೇರೆ ಹೊಡಿತವ್ರೆ ಬೇರೆಯವರು. ಗೈಸ್, 1ನೇ ತಾರೀಕು ಮೇಲೆ ಲೈವ್ ಶುರು ಮಾಡ್ತೀನಿ. ನೋಡೋಣ ಗೈಸ್, 1ನೇ ತಾರೀಕು ಸ್ವಲ್ಪ ಸೇರ್ಸು ಪುಷ್ ಮಾಡಬೇಕು. ಹಂಗೆ ಲೈವ್ ಕೂಡ ಮಾಡ್ತೀನಿ. ನಿಮ್ಮ ಸಪೋರ್ಟು, ಲೈಕು, ಸಬ್ಸ್ಕ್ರೈಬು ಮತ್ತು ಶೇರು ಮತ್ತು ಎಲ್ಲ ಮಾಡಿದ್ರೆ ಪಕ್ಕಾ ಮಾಡಿಕೊಡ್ತೀನಿ. ಮತ್ತು 2 ರೌಂಡ್ ಕೂಡ ಆಯ್ತೈತೆ. ಬನ್ನಿ ನೋಡೋಣ ಹಂಗೆ. ಏಸೆ ಹೊಡೆದ್ಬಿಟ್ಟ ಗೈಸ್ ಇನ್ಯಾರೋ. ಪರವಾಗಿಲ್ಲ ಗೈಸ್, ಆಡ್ತೀವಿ. 3 ಆಯ್ತು ಈಗ. ಫುಲ್ ಜೋಶಲ್ಲಿ ಈಗ ನಮ್ಮ ಹುಡುಗರಿಗೆ ಹೇಳ್ಬಿಡ್ತೀನಿ ಮೈಕ್ ಆನ್ ಮಾಡಿಬಿಟ್ಟು. ಗೈಸ್, ಹೇಳ್ದೆ ಅವ್ರಿಗೆ ಹೊಡೀರಪ್ಪ ಅಂತ. ಸರಿ ಅಂದ್ಬಿಟ್ಟು ಅವರು ಗನ್ನೆಲ್ಲ ಎತ್ಕೊಂಡು ಹೋಗ್ರ. ಒಬ್ಬ UMP. ನನ್ನ ಹತ್ರ UMP ಬಂದಿರಲಿಲ್ಲ. ಆಮೇಲೆ ಇವ್ನು ಕೇಳಿದೆ, ಆಮೇಲೆ ಇವ್ನು ಕೊಟ್ಟ. ಆಮೇಲೆ ಸರಿ ಅಂದ್ಬಿಟ್ಟು ಎತ್ಕೊಂಡು ಜಾಕೆಟ್ ಗೀಕೆಟ್ ಹಾಕ್ಕೊಂಡು ಗಿಪ್ಪಿ ತೊಗೊಂಡು ಪೀಸಾಗಿರೋ ಒಂದು ಶಾರ್ಟ್ ಗನ್ ಎತ್ಕೊಂಡು ಹೇಳಿದೆ ನಮ್ಮ ಹುಡುಗರು ಬರಕ್ಕೆ ಹಂಗೆ ಲೆಫ್ಟಾಗ ಆಡೋದ ಅಂತ. ಎಲ್ಲ ಬಂದರು. ಆಮೇಲೆ ಮುಂದಕ್ಕೆ ಹೋಗಿ ಇನ್ನೊಂದು ಚೂರು ನೋಡಿದ್ರೆ ಎನಿಮಿನೂ ಬಂದ್ಬಿಟ್ಟ. ಆಮೇಲೆ ಇವ್ನಿಗೆ ಅರವಿಂದನ ಕರ್ಕೊಂಡು ಹಿಂದೆ ಹಂಗೆ ಹೊಂಟೋಗ್ಬಿಟ್ಟೆ. ಇವನು ಅರವಿಂದನೂ ಭಯಂಕರ ನೇಡಾಕ್ತಾನೆ. ನಾನು ತುಂಬ ರಶ್ ಆಡ್ತೀನಿ. ಮತ್ತು ಪವನ ಅನ್ನೋನು ಅವನು ಸ್ವಲ್ಪ ರಶ್. ಇವನು ಗೌಡ ಅನ್ನೋನು ಆಲ್ರೌಂಡ್ ಆಗ್ತಾನೆ. ನಾವು ಇಲ್ಲಿಂದನೇ ಹೊಡೆಯೋದ ಅಂದ್ಕೊಂಡ್ವಿ. ಬಟ್ ಆದರೆ ಆಗಿಲ್ಲ. ಹೋದ್ವಿ ಮುಂದೆ. ಇವನು ಪವನ ರಶ್ ಮಾಡ್ಬಿಡ್ತಾನೆ ಡೈರೆಕ್ಟು. ನಾವು ಹಂಗೆ ಆ ಕಡೆ ಈ ಕಡೆ ನೋಡ್ಕೊಂಡು ಆಡಿದ್ವಿ. ನೇಡ್ ಬಿಟ್ಟೆ ಒಂದು. ಏನು ಡ್ಯಾಮೇಜ್ ಏನು ಬಂದಿಲ್ಲ. ಆಮೇಲೆ ಮುಂದೆ ಎನಿಮಿ ಇದ್ದ ಅಂದ್ಕೊಂಡೆ, ಆಗಿಲ್ಲ. ಆಮೇಲೆ ಹಂಗೆ ಬಂದ್ವಿ. ಈ ಕಡೆ ಸೈಡ್ ನೋಡಿದ್ರೆ ಒಂದು ಸ್ಕ್ವಾಡ್ ಫುಲ್ ಅಲ್ಲೇ ನಿಂತ್ಕೊಂಡ್ಬಿಟ್ಟಿತ್ತು. ನಮ್ಮ ಹುಡುಗಂಗೆ ಹೇಳಿದೆ ನೇಡ್ ಹಾಕಪ್ಪ ಅಂತ. ನೇಡ್ ಕುಕ್ ಮಾಡ್ತಾನೆ ನೋಡಿ. ಒಂದು ಡೌನ್ ಆಯಿತು. ನಾನೇನಂತ ಹೇಳಿದೆ, ಒಂದು ಡೌನ್ ಆಯಿತು. ಒಂದಿಬ್ಬರು ಡ್ಯಾಮೇಜ್ ಬಿತ್ತು. ನನಗಂತೂ 3 ಜನ ಸೇರ್ಕೊಂಡು ಹೊಡೆದಾಕ್ಬಿಟ್ರು ಅಂದ್ಕೊಳ್ಳಿ. ಮೊನ್ನೆ 53 ಹೆಡ್ ಬಿತ್ತು. ನಮ್ಮ ಹುಡುಗ ಗೌಡ ಹೊಡೆದಾಕ್ಬಿಟ್ಟ ಕೋಬ್ರಾದಲ್ಲಿ. ಬರ ಅನ್ಸ್ಬಿಡ್ತಾನೆ. ಈ ರೌಂಡಲ್ಲೆಲ್ಲ ಕಿಲ್ ಅವರೇ ಮಾಡ್ಕೊಂಬಿಟ್ರು. ರೌಂಡೇ ಕೊಟ್ಟಿಲ್ಲ ಕಿಲ್ ಹೊಡೆಯೋಕ್ಕೆ. ಪರವಾಗಿಲ್ಲ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಕೂಡ ಆನ್ ಮಾಡಿಕೊಳ್ಳಿ. ವೀಡಿಯೋಸ್ಗಳು ಇನ್ನೊಂದು ಬರ್ತಾನೆ ಇರುತ್ತೆ. ಆಮೇಲೆ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಇರುತ್ತೆ. ಇನ್ಸ್ಟಾಗ್ರಾಮ್ ಕಿಂಗ್ ಆಫ್ ಕರ್ನಾಟಕ ಸೇಮ್ ಇದೇ ಥರ ಹೋಗಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಏನಾರ
ವೀಡಿಯೋ ಏನಾರು ಮಾಡೋ ನಿಮ್ಗೇನಾರು ಐಡಿಯಾ ಇತ್ತು ಅಂದರೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ವೀಡಿಯೋ ಮಾಡಿದ್ರೆ ಆಮೇಲೆ ಕಸ್ಟಮ್ಮು ಮಾಡಿಸ್ತೀವಿ ಗಾಯ್ಸ್. ಎಷ್ಟು ಬೇಗ ನೀವು 100 ಸಬ್ಸ್ಕ್ರೈಬ್ ಮಾಡಿಸ್ತೀರ ನಾನು ಅಷ್ಟು ಬೇಗ ಕಸ್ಟಮ್ಗಳು ಟೂರ್ನಮೆಂಟ್ಗಳು ಎಲ್ಲ ತರ್ತೀನಿ. ಜಲ್ದಿ ಗೈಸ್ ನೀವು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಬೇಕು ಗೈಸ್. ಹೇಳ್ದ ಅವನು ಅರವಿಂದ ಡ್ಯಾಮೇಜ್ ಐತಿ ಅಂತ, ಸರಿ ಅಂದ್ಬಿಟ್ಟು ನುಗ್ಗಿದ್ವಿ. ಆಮೇಲೆ ಡೆಡ್ ಶಾಟ್ ಬಿತ್ತು, ಇವನು ಬಂದ, ಇವನಿಗೆ ಒಂದು ಡೆಡ್ ಶಾಟ್ ಹೊಡೆದೆ. ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ನಿಂತ್ಕೊಂತ ಇದ್ವಿ. ಇವನು ಡೆಡ್ ಶಾಟ್ ಕೊಟ್ಟೆ, ವಿಟ್ರಿ ಆಗೋಯ್ತು. ವಿಟ್ರಿ ಆಗೋಯ್ತು ಗೈಸ್. ಇನ್ನೊಂದು ರೌಂಡ್ ನನಗಂತೂ ಫುಲ್ ಭಯ ಹತ್ಕೊಂಡ್ಬಿಟ್ಟಿದ್ದು, ಎಲ್ಲಿ ಹೊಡಿತಾರಪ್ಪ ಈ ನನ್ನ ಮಕ್ಕಳು ಅಂತ. ಬನ್ನಿ ಗೈಸ್ ನೋಡೋಣ. ನನ್ನ ಪ್ರಕಾರ ನಾವೇ ಹೊಡಿಯೋದು, ಯಾಕಂದರೆ ನಾವು ಚೆನ್ನಾಗಿ ಆಡ್ತೀವಿ, ಎಲ್ಲ ಪ್ಲೇಯರ್ಸ್ಗಳು ಆಡೋದು. CS ಆಗ 218 ಇದ್ದೀನಿ. ಇವನು ನಮ್ಮ ಅರವಿಂದ 170 ಆಗವನೆ, ಗೌಡ 100 ಆಗವನೆ. ಇವನು ನಮ್ಮ ಪವನ CS ಆಗ 180 BR ಆಗ ಗ್ರ್ಯಾಂಡ್ ಮಾಸ್ಟರ್ ಅವನು. ಬನ್ನಿ ಗೈಸ್ ಹಂಗೆ ನೋಡೋದು. ಬೇರೆ ಒಂದು ಡೌನ್ ಮಾಡಿದ ನೇಡ್ ಹಾಕ್ತಿದ್ದೆ. ಪೀಸಾಗಿ ನಾನು ಕ್ಯಾರೆಟ್ ರನ್ ಮಾಡಿಕೊಂಡು ಪೀಸಾಗಿ ಹೊಟ್ಟೆ ಮಾಡ್ತಾ ಹೋಗ್ತಂದೆ. ನೋಡಿದ್ರೆ ಹಿಂದೆ ಬಂದ್ಬಿಟ್ಟು ಅವನೊಬ್ಬ ಒಂದು ಹೊಡ್ಬಿಟ್ಟು ವಾಲ್ ಹಾಕ್ಕೊಂಡೆ. ಆಮೇಲೆ ಅವನ ಹತ್ರ ಹೋದ ಅಂತ ನೋಡಿದೆ, ಅವನ ಮಗ ರಿವೈವ್ ಕೊಡ್ತಿದ್ದ. ಕಡೆ ಎಷ್ಟದ ಅಂದ್ಕೊಂಡೆ ಅಷ್ಟೊತ್ತಲ್ಲಿ ಗೌಡ ಎತ್ಕೊಂಡು ಪರವಾಗಿಲ್ಲ. 3-3 ಆಯಿತು. ಇಮೋಟ್ಗಳು ಹಾಕಕ್ಕೆ ಶುರು ಮಾಡಿದ್ವಿ ನಮ್ಮ ಹುಡುಗರು. ಇವಾಗ ಫುಲ್ಲು ಡೇಂಜರ್ ಅಂದರೆ ಡೇಂಜರ್ ಗೇಮ್ ಇದು ಲಾಸ್ಟ್ ರೌಂಡು. ಯಾಕಂದರೆ ಫುಲ್ಲು ಒಂಥರ ಬೈಕ್ ಬಸ್ಸೋ ಥರ ಆಗುತ್ತೆ. 3-3 ಬೇರೆ ಆಗ್ಬಿಟ್ಟೈತೆ. ಆಮೇಲೆ ಗನ್ನೆಲ್ಲ ತೊಗೊಂಡು EP ಎಲ್ಲ ಹಾಕ್ಕೊಂಡು ಫುಲ್ಲು ರಿಪೇರಿ ಕಿಟ್ ಎಲ್ಲ ತೊಗೊಂಡ್ಬಿಡ್ತೀನಿ ನಾನಂತೂ. ಆಮೇಲೆ ಲಾಸ್ಟ್ ರೌಂಡ್ರಪ್ಪ ನೋಡ್ಕೊಂಡಾರಪ್ಪ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋದ್ವಾ. ಹೋಗ್ತಾ ಇದ್ದೀನಿ. ಗುರು ಏನಾರ ಹೇಳು ಗುರು, ಥರ ಸೈಕು ಗುರು ಎನಿಮಿಗಳು. ಒಂದೊಂದ್ಸತಿ ಕಂಬ್ಯಾಕೇ ಮಾಡ್ಬಿಡ್ತಾರೆ ನನಗೆ. ಒಂಥರ ಕಂಬ್ಯಾಕು ನಾವು ಮಾಡ್ತಾಯಿದ್ದೀವಿ, ಆ ಥರ ಮಾಡಿಬಿಡ್ತಾರೆ. ಯಾರೋ ಬಂದ ರಪ್ಪ ಅಂತ ಎಕ್ಸ್ಟ್ರಾಟ್ ಹೊಡೆದೆ, ಬಟ್ ಆದರೆ ಅವ್ನು ರಪ್ಪ ಅಂತ ನನಗೂ ಹೊಡೆಯೋಕ್ಕೆ ಶುರು ಮಾಡಿದೆ. ನೀನು ಏನಪ್ಪ ಎಕ್ಸ್ಟೆಂಡ್ ಡ್ಯಾಮೇಜ್ ಕೊಟ್ಟಿದ್ದೀನಿ ಅಂತ ಹೋಗಿ ರಶ್ ಮಾಡಿದೆ. ನಾಲ್ಕಾಗಿದೆ ಕ್ಲಿಯರ್ ಮಾಡ್ಕೊಳ್ಳೋಷ್ಟಲ್ಲಿ ನಮ್ಮ ಹುಡುಗರು ಎಲ್ಲ ಡೌನ್ ಆಗ್ಬಿಟ್ಟಿದ್ರು. ಇದನ್ನು ಮೆಡಿಕಿಟ್ ಹಾಕೋಷ್ಟರಲ್ಲಿ ನನಗೆ ಅರ್ಥ ಇದೆ. ಚೂರು ಮುಂದಕ್ಕೆ ಹೋಗೋದ ಅಂದ್ಕೊಂಡೆ, ಅಷ್ಟರಲ್ಲಿ ಮೇಲೆ ಅವರೇ ಅಂದ್ಕೊಂಡು ನಾನು ಹೋದೆ. ಏನೇ ಅದು. ಬಾಯ್ ಗೈಸ್, ನಾಳೆ ಸಿಗ್ತೀನಿ.